ಇದು ಒಂದು ವೆರೈಟಿ ಪಲ್ಯ ಮಾಡೋದು. ಹುರ್ಗಡ್ಲೆ ಕಡಲೆಕಾಯಿ ಬೀಜದ್ದು ಪುಡಿ ಇದು ಪುಡಿ ಮಾಡ್ಕೊಳ್ಳೋಕ್ಕೆ ಕಡಲೆ ಬೀಜನ ಹುರಿಬೇಕು ಕೆಂಪಾಗೋ ಥರ, ಡ್ರೈ ಆಗಿ, ಎಣ್ಣೆ ಇಲ್ದಿರ. ದಿಸ್ ಇಸ್ ಒನ್ ವೆರೈಟಿ ಆಫ್ ಸಬ್ಜಿ ಮೇಡ್ ವಿತ್ ಬೀನ್ಸ್ ಯೂಸಿಂಗ್ ಗ್ರೌಂಡ್ನಟ್ ಆ್ಯಂಡ್ ಫ್ರೈಡ್ ಚನಾ ಗ್ರಾಮ್. Groundnut has to be fried dry without oil till it becomes brownish or little red. ಕಡಲೆ ಬೀಜ ಹುರಿದ್ಮೇಲೆ ಈ ಥರ ಕಾಣಿಸ್ಬೇಕು. ಅದು ಸ್ವಲ್ಪ ಬಿರುಕು ಥರ ಬಿಡುತ್ತೆ, ಆಮೇಲೆ ಸಿಪ್ಪೆ ಬಿಡ್ಕೊಂಡು ಬರುತ್ತೆ. ಕಡಿಮೆ ಫ್ಲೇಮಲ್ಲಿ ಹುರಿಬೇಕು. ದಿಸ್ ಇಸ್ ಹೌ ದ ಗ್ರೌಂಡ್ನಟ್ ಹ್ಯಾಸ್ ಟು ಲುಕ್ at any time when it is used while dry frying. The flame has to be low and it has to splutter, otherwise you will have the raw smell and taste in groundnut. ಹಸಿ ವಾಸನೆ ಇರಬಾರ್ದು, ಹಸಿ ವಾಸನೆ ಹೋಗೋ ತನಕ, ಬಣ್ಣ ಬರೋ ತನಕ ಹುರಿ. ಈ ಪಲ್ಯಕ್ಕೆ ಒಣ ಕೊಬ್ಬರಿ ಉಪಯೋಗಿಸುತ್ತೆ ಈ ಮಸಾಲ ಪುಡಿ ಮಾಡೋಕ್ಕೆ. ಡ್ರೈ coconut is used for this sabzi and for the masala used for this sabzi. Dry copra or coconut is grated like this. ಕೊಬ್ಬರಿ ತುರಿತಿರೋದು. grated dry copra, ಕೊಬ್ಬರಿ ತುರಿದಿರೋದು. Fried chana gram. This can look like this when it is split or when it is not split. ಹುರ್ಗಡ್ಲೆ ಹೀಗೂ ಸಿಗುತ್ತೆ, ಇದು ಅರ್ಧ ಮಾಡಿರೋದಿಲ್ಲ, ಅರ್ಧ ಮಾಡಿರುವಾಗ ಹೀಗೆ ಸಿಗುತ್ತೆ. ಇದು ಸಾಮಾನ್ಯ ಅಂಗಡಿಲಿ ಸಿಗೋ ರೀತಿ. ದಿಸ್ ಇಸ್ ದ ಮೋಸ್ಟ್ ಕಾಮನ್ ಸೀನ್ ಫ್ರೈಡ್ ಚನಾ ಗ್ರಾಮ್. ದಿಸ್ ಇಸ್ ಅನ್ಯೂಶುವಲ್, ಓನ್ಲಿ ವಿ ಹ್ಯಾವ್ ಗಾಟ್ ಇಟ್ ಇನ್ ದಿಸ್ ಲಾಟ್. ಈ ಪುಡಿಗೆ ಕೊಬ್ಬರಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ. ಎಷ್ಟೆಷ್ಟಮ್ಮ? ಒಂದು ಸ್ವಲ್ಪ ಖಾರಕ್ಕೆ ತಕ್ಕ ಅಷ್ಟು, ಸುಮ್ಮನೆ ಒಂದಿಷ್ಟು, ಒಂದು 8 ಹಾಕಿದ್ದೀನಿ ಅನ್ಸುತ್ತೆ. 8-10 ಹುರಿದಿರೋ ಕಡಲೆ ಬೀಜ, ಇಂಗು, ಹುರ್ಗಡ್ಲೆ, ಗ್ರೇಟೆಡ್ ಡ್ರೈ ಕೊಪ್ರಾ, ಸಮ್ ಬ್ಯಾಡಗಿ ರೆಡ್ ಚಿಲ್ಲಿ ಅಂಡ್ ಗುಂಟೂರ್ ರೆಡ್ ಚಿಲ್ಲಿ. One is for color and other one is for the heat or spice. Fried groundnut, fried chana dal, hing or asafoetida. This has to be grinded in mixie. ಇದನ್ನ ಮಿಕ್ಸಿಲಿ ರುಬ್ಕೋಬೇಕು, ಮಿಕ್ಸಿಲಿ ಪುಡಿ ಮಾಡ್ಕೋಬೇಕು, ಪೌಡರ್. ಮೆಣಸಿನ್ಕಾಯಿ ಮೊದಲಿಗೆ ಹುರ್ಗಡ್ಲೆ, ಮೆಣಸಿನ್ಕಾಯಿ. ಫಸ್ಟ್ ಆ್ಯಡ್ ಚನಾ ದಾಲ್, ಚಿಲ್ಲೀಸ್ ಅಂಡ್ ಹಿಂಗು, ಆಸಫೆಟೀಡಾ, ಕಡಲೆ ಬೀಜ. ಆಮೇಲೆ ಇದು ನುಣ್ಣಗೆ ಪುಡಿ ಆಗಬೇಕು. ದಿಸ್ ಹ್ಯಾಸ್ ಟು ಬಿ ಫೈನ್ಲಿ ಪೌಡರ್ಡ್. ದೆನ್ ಆ್ಯಡ್ ದ ಕೊಪ್ರಾ. ಈಗ ಕೊಬ್ಬರಿ ತುರಿ ಹಾಕೊಳ್ಳಿ, ಹಾಕಮ್ಮ ಕಡಲೆ ಬೀಜನ. ಅಂಡ್ ಆ್ಯಡ್ ದ ಫ್ರೈಡ್ ಗ್ರೌಂಡ್ನಟ್, ಹುರಿದಿರೋ ಕಡಲೆ ಬೀಜನೂ ಹಾಕೊಳ್ಳಿ. ಸ್ವಲ್ಪ ಮಾಡೋದಷ್ಟೇ. ಇದನ್ನ ತುಂಬ ರುಬ್ಬಾರ್ದು, ಸ್ವಲ್ಪ ತರಿ ಬರೋ ಥರ ಇರಬೇಕು, ಕಡಲೆ ಬೀಜ ಬಾಯಿಗೆ ಸಿಗೋ ಥರ ಇರಬೇಕು. ಆಫ್ಟರ್ ಆ್ಯಡಿಂಗ್ ಡ್ರೈ ಕೊಪ್ರಾ ಅಂಡ್ ಗ್ರೌಂಡ್ನಟ್, it shouldn't be finely grinded. It has to be coarse. One ನಿಮಿಷ. After adding dry copra and groundnut, you have to just shake it. ಕೊಬ್ಬರಿ ಮತ್ತು ಕಡಲೆ ಬೀಜ ಹಾಕೊಂಡ್ಮೇಲೆ ಒಂದ್ಸತಿ ಮುಚ್ಕೊಂಡು ಅಲುಗಾಡಿಸಿ. This has to be coarse. ತರ್ತರಿಯಾಗಿರಬೇಕು, ಬರೀ ಪಲ್ಸ್ ಮಾಡಿದ್ದು. She only pulsed once or twice in the mixie. ಫುಲ್ಲು ರುಬ್ಕೋಬೇಡಿ. ಡೋಂಟ್ ಗ್ರೈಂಡ್ ಇಟ್ ಟು ಫೈನ್ ಪೇಸ್ಟ್.